ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಸ್ಟಾರ್ಟರ್ ರೆಸಿಪಿ ಹರಿಯಾಲಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಕಬಾಬನ್ನು ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಜಾರಿಗೆ 1 ಕೈ ಹಿಡಿಯಷ್ಟು ಕೊತ್ತಂಬರಿ, 1 ಕೈ ಹಿಡಿಯಷ್ಟು ಪುದೀನ, 5 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 3 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 1 ಟೇಬಲ್ ಸ್ಪೂನ್ ಮೆಣಸು, ಅರ್ಧ ಟೀ ಸ್ಪೂನ್ ಸೋಂಪು, ಅರ್ಧ ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅರ್ಧದಷ್ಟು ನಿಂಬೆಹಣ್ಣು ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇಷ್ಟನ್ನು ನೀರನ್ನು ಸೇರಿಸ್ತೇನೆ ನೈಸಾಗಿ ರುಬ್ಬಿ ಸೈಡಿಗೆ ಇಟ್ಕೊಳ್ಳೋಣ. ನೋಡಿ, ಮಸಾಲ ಈಗ ರೆಡಿಯಾಗಿದೆ. ನಂತರ ನಾನಿಲ್ಲಿ 1 kgಯಷ್ಟು ಬೋನ್ಲೆಸ್ ಚಿಕನ್ನ 4 ರಿಂದ 5 ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಆಗಲೇ ರುಬ್ಬಿಟ್ಕೊಂಡಿರೋ ಮಸಾಲಾನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನ್ ಗರಂ ಮಸಾಲಾನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನು ನಾವು ಮಸಾಲ ರುಬ್ಕೋಬೇಕಾದ್ರೂ ಸ್ವಲ್ಪ ಸೇರಿಸ್ಕೊಂಡಿದ್ವಿ. ಹಾಗೆ ಈಗಲೂ ಸಹ ಚಿಕನ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀವಿ. ಖಾರ ಜಾಸ್ತಿ ಇಷ್ಟಪಡೋರು ಹಸಿಮೆಣಸಿನ್ಕಾಯಿ ಹಾಗೆ ಮೆಣಸನ್ನು ಇನ್ನೂ ಸ್ವಲ್ಪ ಸೇರಿಸ್ಕೋಬಹುದು. ಈಗ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. 30 ನಿಮಿಷ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಇಡೋಣ. 30 ನಿಮಿಷದ ನಂತರ ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಮಸಾಲಾನ ಕಲಸಿದ ನಂತರ 1 ಗಂಟೆ ಅಥವಾ 2 ಗಂಟೆಗಳು ಸಹ ನೀವು ಮ್ಯಾರಿನೇಟ್ ಮಾಡ್ಬೋದು. ಮ್ಯಾರಿನೇಟ್ ಆದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಕಪ್ಪಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಂಡಿದ್ದೀನಿ. ಕಾರ್ನ್ಫ್ಲೋರನ್ನು ಸೇರಿಸಿದ ನಂತರ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಮೈದಾ ಹಸಿಟ್ಟನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಬದಲಿಗೆ ಮೊಟ್ಟೆಯನ್ನು ಸೇರಿಸಿ ನೀವು ಮಿಕ್ಸ್ ಮಾಡ್ಕೋಬಹುದು. ಮೈದಾ ಕಾರ್ನ್ಫ್ಲೋರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಹಾಗೆ ಶಾಲೋ ಫ್ರೈ ಆದರೂ ಮಾಡಬಹುದು ಅಥವಾ ಎಣ್ಣೆಗೆ ಸೇರಿಸಿ ಡೀಪ್ ಫ್ರೈ ಆದರೂ ಮಾಡ್ಕೋಬಹುದು. ಇವತ್ತು ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಕಡಾಯಲ್ಲಿ ಎಣ್ಣೆನ ಮೊದಲೇ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಕಾದಿರೋ ಎಣ್ಣೆಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದೊಂದಾಗಿ ಚಿಕನ್ ಪೀಸ್ಗಳನ್ನು ಸೇರಿಸ್ಕೊಳ್ಳೋಣ. ಚಿಕನ್ ಪೀಸ್ಗಳನ್ನು ಎಣ್ಣೆಗೆ ಸೇರಿಸಿದ ತಕ್ಷಣ ತಿರುವಾಕಬಾರ್ದು. 2 ನಿಮಿಷ ಬಿಟ್ಟು ನಂತರ ಸೌಟಾಡಿಸ್ತಾ ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ 8 ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ಚಿಕನ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿರೋದ್ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಇದೇ ರೀತಿ ಮತ್ತೊಮ್ಮೆ ಬಿಸಿ ಎಣ್ಣೆಗೆ ಎಲ್ಲ ಚಿಕನ್ ಪೀಸ್ಗಳನ್ನ ಸೇರಿಸಿ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬಿಸಿ ಎಣ್ಣೆಗೆ ಚಿಕನ್ ಪೀಸ್ಗಳನ್ನು ಸೇರಿಸಿದ ತಕ್ಷಣ ಸೌಟಾಡಿಸೋದ್ರಿಂದ ಮಸಾಲ ಎಲ್ಲ ತಳದಲ್ಲಿ ಅಂಟೋ ರೀತಿ ಆಗುತ್ತೆ. ಹಾಗಾಗಿ ಚಿಕನ್ ಪೀಸ್ಗಳನ್ನು ಬಿಸಿ ಎಣ್ಣೆಗೆ ಸೇರಿಸಿದ ನಂತರ 2 ನಿಮಿಷ ಬಿಟ್ಟು ಸೌಟಾಡಿಸ್ತಾ ತಿರುವಾಕೊಳ್ತಾ ಬೇಯಿಸ್ಕೋಬೇಕು. ಬಿಸಿ ಬಿಸಿಯಾಗಿ ರುಚಿಯಾದ ಹರಿಯಾಲಿ ಚಿಕನ್ ಕಬಾಬ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಇದನ್ನು ಗ್ರೀನ್ ಚಟ್ನಿ ಅಥವಾ ಸಲಾಡ್ ಜೊತೆ ಸರ್ವ್ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ಸ್ಪೆಷಲ್ ಹರಿಯಾಲಿ ಚಿಕನ್ ಕಬಾಬ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.